ಅತ್ತೆಯ ಮಮತೆ ಮತ್ತು ಸೊಸೆಯ ಸಂಕಟ. ಸೊಸೆ, ನೀನು ಎದ್ದಿದರೆ ಅಡುಗೆ ಮನೆಗೆ ಹೋಗಿ ಎಲ್ಲರಿಗೂ ಪಕೋಡ ಮಾಡು, ಬಿಟ್ಟು ನಾನು ನೋಡಿಕೊಳ್ಳುತ್ತೇನೆ ಎನ್ನುತ್ತಾ ಅತ್ತೆ ಚಂದ್ರಕಲಾ ಅವರು ಹಾಸಿಗೆಯ ಮೇಲೆ ಅಳುತ್ತಿದ್ದ ಮಗು ಬಿಟ್ಟುನ ಎತ್ತಿಕೊಂಡರು. ಚಂದ್ರಕಲಾ ಅವರ ಈ ನಡವಳಿಕೆಯನ್ನು ನೋಡಿ ಸಂಧ್ಯಾಳ ಮನಸ್ಸು ಚಡಪಡಿಸಿತ್ತು. ಅತ್ತೆಯ ಕೈಯಿಂದ ಮಗುವನ್ನು ಮರಳಿ ಪಡೆಯುವುದು ಕಷ್ಟ ಎಂದು ಅರಿತ ಅವಳು ಮೌನವಾಗಿ ಅಡುಗೆ ಮನೆಗೆ ಹೋದಳು. ಅತ್ತೆ ಮಗುವನ್ನು ಸಮಾಧಾನಪಡಿಸಲು ಪ್ರಯತ್ನಿಸಿದರು. ಆದರೆ ಮಗುವಿಗೆ ಹಸಿವಾಗಿತ್ತು. ಸಂಧ್ಯಾಳಿಗೆ ತನ್ನ ಮಗು ಹಸಿವಿನಿಂದ ಅಳುತ್ತಿದ್ದರು ಅತ್ತೆ ಆಡಿಸುತ್ತಾ ಕುಳಿತಿದ್ದಾರಲ್ಲ ಎಂದು ಸಂಕಟವಾಯಿತು. ತಡೆಯಲಾರದೆ ಅವಳು ಕೋಣೆಗೆ ಬಂದಾಗ ಮಗು ಅಲ್ಲಿರಲಿಲ್ಲ. ಅತ್ತೆ ತಮ್ಮ ಕೋಣೆಗೆ ಕರೆದೊಯ್ದಿದ್ದರು. ಅತ್ತೆಯ ಕೋಣೆಯ ಬಳಿ ಹೋದ ಸಂಧ್ಯಾಳಿಗೆ ಅಲ್ಲಿನ ದೃಶ್ಯ ಕಂಡು ಆಘಾತವಾಯಿತು. ಚಂದ್ರಕಲಾ ಅವರು ಮಗುವನ್ನು ಎದೆಗೆ ಅಪ್ಪಿಕೊಂಡು, ನೀನೇ ನನ್ನ ಸಮೀರ್, ನನ್ನ ಮಡಿಲಲ್ಲಿ ಯಾಕೆ ಅಳ್ತಾ ಇದೀಯಾ? ನಾನೇ ನಿನ್ನ ತಾಯಿ ಕಂದ, ಅಳಬೇಡ ಪುಟ್ಟ, ನನಗೆ ಗೊತ್ತಿತ್ತು ನೀನು ನನಗೆ ಬಿಟ್ಟು ಎಲ್ಲಿಗೂ ಹೋಗಲ್ಲ, ನೀನು ಮತ್ತೆ ಹುಟ್ಟಿ ಬರುತ್ತೀಯಾ ಅಂತ ಎನ್ನುತ್ತಿದ್ದರು. ಇದನ್ನು ಕೇಳಿ ಸಂಧ್ಯಾಳ ರಕ್ತ ಕುದಿಯಿತು. ಅವಳು ಕೂಡಲೇ ಮಗುವನ್ನು ಕಿತ್ತುಕೊಂಡು, ಅತ್ತೆಯವರೇ ಇವನಿಗೆ ಹಸಿವಾಗಿದೆ ಎಂದು ಹೇಳಿ ತನ್ನ ಕೋಣೆಗೆ ಬಂದು ಹಾಲುಣಿಸಿದಳು. ಮಗು ತಕ್ಷಣ ಸುಮ್ಮನಾಯಿತು. ಸಂಧ್ಯಾಳಿಗೆ ಒಂದು ರೀತಿಯ ಸಮಾಧಾನವಾಯಿತು. ಅತ್ತೆ ಏನೇ ಹೇಳಿದರು ಈ ಮಗು ನನ್ನದು ಅಂತ ಸಂಧ್ಯಾ ತನ್ನಲ್ಲಿ ತಾನು ಅಂದುಕೊಳ್ಳುತ್ತಿದ್ದಳು. ತನ್ನ ಮಗುವಿಗೆ ಹಾಲುಣಿಸುತ್ತಾ ಅವಳಿಗೆ ತುಂಬ ನೆಮ್ಮದಿ ಸಿಗುತ್ತಿತ್ತು. ತನ್ನ ಪುಟ್ಟ ಕಂದನಿಗೆ ನೋಡುತ್ತಾ ಮಗುವಿನ ಪುಟ್ಟ ಕೈ ಹಿಡಿದು ಅದಕ್ಕೆ ಪ್ರೀತಿಯಿಂದ ಆಡಿಸುತ್ತಿದ್ದಳು. ಮಗು ಕೂಡ ಅಮ್ಮನ ಮಡಿಲಲ್ಲಿ ಬಂದು ಚೆನ್ನಾಗಿ ಆಡುತ್ತಿತ್ತು. ಹಾಲು ಕುಡಿಯುವುದು ಬಿಟ್ಟು ತನ್ನ ತಾಯಿಯ ಮುಖ ನೋಡುತ್ತಾ ನಗುತ್ತಿತ್ತು. ಮಗು ಹೀಗೆ ಆಡುವುದನ್ನು ನೋಡಿ ಸಂಧ್ಯಾಳ ಎದೆ ತುಂಬಿ ಬಂತು. ಸ್ವಲ್ಪ ಸಮಯದ ನಂತರ ಚಂದ್ರಕಲಾ ಮತ್ತೆ ಬಂದು, ಹಾಲು ಕುಡಿಸಿದ್ದು ಮುಗಿದರೆ ಮಗುವನ್ನು ನನಗೆ ಕೊಡು, ನೀನು ಅಡುಗೆ ಕೆಲಸ ನೋಡು ಎಂದರು. ಸಂಧ್ಯಾಳ ಮುಖ ಬಾಡಿ ಹೋಯಿತು. ಮಗುವಿನ ಮೇಲಿನ ಹಕ್ಕಿಗಾಗಿ ನಡೆಯುತ್ತಿದ್ದ ಈ ಮೌನ ಹೋರಾಟ ಅವಳನ್ನು ಕುಗ್ಗಿಸುತ್ತಿತ್ತು. ಕತೆಯ ಹಿನ್ನೆಲೆ: 1 ವರ್ಷದ ಹಿಂದೆ ಸಂಧ್ಯಾ ಮತ್ತು ವಿವೇಕ್ನ ವಿವಾಹವಾಗಿತ್ತು. ಮದುವೆಯಾದ 1 ವಾರದ ನಂತರ ವಿವೇಕ್ನ ತಮ್ಮ ಸಮೀರ್ ಬೈಕ್ ಅಪಘಾತದಲ್ಲಿ ಮೃತಪಟ್ಟಿದ್ದನು. ಮಗನ ಸಾವಿನಿಂದ ಕುಸಿದು ಹೋಗಿದ್ದ ಚಂದ್ರಕಲಾ ಅವರು, ಸಮೀರ್ ಮತ್ತೆ ಹುಟ್ಟಿ ಬರುತ್ತಾನೆ, ನಿನ್ನ ಗರ್ಭದ ಮೂಲಕ ನನ್ನ ಮಡಿಲಿಗೆ ಬರುತ್ತಾನೆ ಎಂದು ಸಂಧ್ಯಾಳಿಗೆ ಒತ್ತಾಯ ಮಾಡತೊಡಗಿದರು. ವಿವೇಕ್ ಕೂಡ ತಾಯಿಯ ಆರೋಗ್ಯಕ್ಕಾಗಿ ಮಗುವಿನ ಬಗ್ಗೆ ಯೋಚಿಸುವಂತೆ ಸಂಧ್ಯಾಳನ್ನು ಒಪ್ಪಿಸಿದನು. ಸಂಧ್ಯಾ ಗರ್ಭಿಣಿಯಾದಾಗ ಚಂದ್ರಕಲಾ ಅವರ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆದರೆ ಸಂಧ್ಯಾಳಿಗೆ ತಾನು ಮಗುವನ್ನು ಪಡೆಯುತ್ತಿಲ್ಲ, ಬದಲಿಗೆ ಯಾರಿಗೋ ಮಗುವನ್ನು ಹಡೆದು ಕೊಡುವ ಯಂತ್ರದಂತೆ ಭಾಸವಾಗುತ್ತಿತ್ತು. 9 ತಿಂಗಳ ನಂತರ ಗಂಡು ಮಗು ಜನಿಸಿದಾಗ ಅತ್ತೆ ನನ್ನ ಸಮೀರ್ ಬಂದ ಎಂದು ಸಂಭ್ರಮಿಸಿ ಮಗುವಿಗೆ ಸಮೀರ್ ಎಂದೇ ನಾಮಕರಣ ಮಾಡಿದರು. ಒಂದು ರಾತ್ರಿಯ ಘಟನೆ. ಒಂದು ರಾತ್ರಿ ಮಗು ಅಳುತ್ತಿದ್ದಾಗ ಸಂಧ್ಯಾ ಸಮಾಧಾನ ಮಾಡುತ್ತಿದ್ದಳು. ಅತ್ತೆ ಬಾಗಿಲು ಬಡಿದು, ಮಗು ಚಿಕ್ಕವನಿರುವಾಗ ಬಾಗಿಲು ಹಾಕಬೇಡ, ನನಗೆ ಯಾವಾಗ ಬೇಕಾದರೂ ಮಗು ಬೇಕಾಗಬಹುದು ಎನ್ನುತ್ತಾ ಮಗುವನ್ನು ಕಿತ್ತುಕೊಂಡು ಹೋದರು. ಇದನ್ನು ನೋಡಿ ಸಂಧ್ಯಾ ವಿವೇಕ್ನ ಮುಂದೆ ತುಂಬ ಅಳುತ್ತಾ ತನ್ನ ಹಕ್ಕಿನ ಬಗ್ಗೆ ಪ್ರಶ್ನಿಸಿದಳು. ವಿವೇಕ್ನ ತಾಯಿಯ ನೋವನ್ನು ಸಮರ್ಥಿಸಿಕೊಂಡನು. ಆದರೆ ಇವರ ಮಾತುಗಳನ್ನು ಕೇಳಿಸಿಕೊಂಡ ಮಾವ ರಾಮಪ್ರಸಾದ್ ಅವರಿಗೆ ಸೊಸೆಯ ನೋವು ಅರ್ಥವಾಯಿತು. ಅವರು ಚಂದ್ರಕಲಾ ಅವರ ಬಳಿ ಹೋಗಿ ಗದರಿಸಿದರು. ಈಗ ಮಗುವಿಗೆ ತಾಯಿಯ ಅವಶ್ಯಕತೆ ಇದೆ. ಈ ಹುಚ್ಚಾಟ ನಿಲ್ಲಿಸು. ಮಗು ನಮ್ಮದಲ್ಲ, ಅದು ಮಗ ಸೊಸೆಯದ್ದು. ಸಮೀರ್ ಹೋದ ನೋವಿಗಾಗಿ ಸೊಸೆಯ ಮಮತೆಯನ್ನು ಕಿತ್ತುಕೊಳ್ಳುವುದು ತಪ್ಪು ಎಂದು ಅವಳ ಗಂಡ ಹೆಂಡತಿಗೆ ಗದರಿಸಿದನು. ರಾಮಪ್ರಸಾದ್ ಅವರ ಮಾತು ಚಂದ್ರಕಲಾ ಅವರ ಕಣ್ಣು ತೆರೆಸಿತ್ತು. ಅವರಿಗೆ ತಮ್ಮ ತಪ್ಪಿನ ಅರಿವಾಯಿತು. ಅವರು ಮಗುವನ್ನು ಸಂಧ್ಯಾಳ ಬಳಿ ತಂದು, ಸೊಸೆ, ನಿನ್ನ ಮಗುವನ್ನು ನೀನೇ ಸಾಕು, ಅವನು ತನ್ನ ತಾಯಿಯನ್ನೇ ಹುಡುಕುತ್ತಿದ್ದಾನೆ ಎಂದು ಕಣ್ಣೀರು ಹಾಕಿದರು. ಸಂಧ್ಯಾ ಅತ್ತೆಯನ್ನು ಅಪ್ಪಿಕೊಂಡು, ಅತ್ತೆಯವರೇ, ನಿಮ್ಮ ನೋವು ನನಗೂ ಅರ್ಥವಾಗುತ್ತದೆ, ನಾವಿಬ್ಬರೂ ಸೇರಿ ಬಿಟ್ಟು ಬೆಳೆಸೋಣ ಎಂದಳು. ಅಂದಿನಿಂದ ಮನೆಯಲ್ಲಿ ಸಂತೋಷ ನೆಲೆಸಿತ್ತು. ಅತ್ತೆ ಸೊಸೆ ಇಬ್ಬರು ಮಗುವಿನ ಜವಾಬ್ದಾರಿಯನ್ನು ಪ್ರೀತಿಯಿಂದ ಹಂಚಿಕೊಂಡರು. ಸ್ನೇಹಿತರೆ, ಕತೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಕಥೆಯೊಂದಿಗೆ.